ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗತ್ತಿನ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಭೂಮಿ ಅದು ಭಾರತ ಭೂಮಿ. ಈ ಭರತಖಂಡದ ಅಧಿದೇವತೆ ನಾರಾಯಣ ದೇವರು. ಅಂತಹ ಭಗವಂತನ ವಾಸಸ್ಥಾನವಾಗಿರ್ತಕ್ಕಂತಹ ಬದರಿಯಲ್ಲಿ ಹರಿಯತಕ್ಕಂಥವಳು ಪವಿತ್ರವಾಗಿರ್ತಕ್ಕಂತಹ ಗಂಗೆ. ಅಂತಹ ನಾಸ್ಯತೀರ್ಥ ಸಲಿಲಸ್ಯ ಸಮಂವಾಹ ಅಂತ ಆ ಗಂಗೆಯ ಬಗ್ಗೆ ಆಚಾರ್ಯ ಮಧ್ವರು ಹೇಳ್ತಾ, ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಗಂಗೆಗೆ ಸದೃಶವಾದಂತಹ ತೀರ್ಥ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಅಂತಹ ಗಂಗೆ ದಕ್ಷಿಣ ಗಂಗೆ ಅಂತ ಕರೆಸಿಕೊಂಡಿರ್ತಕ್ಕಂತಹ ಕಾವೇರಿಗೆ ಅವಳು ಬರ್ತಾಳೆ. ಬರುವ ತುಲಾಮಾಸದಲ್ಲಿ ಅಂತಹ ಗಂಗೆಯೂ ಕೂಡ ಇಲ್ಲಿ ಬರ್ತಾ ಇದ್ದಾಳೆ. ಅಂತಹ ಗಂಗೆಯ ಸನ್ನಿಧಾನವನ್ನು ಹೊತ್ತಿರ್ತಕ್ಕಂತಹ ದಕ್ಷಿಣ ಗಂಗೆ ಅಂತ ಕರೆಸಿಕೊಂಡಿರ್ತಕ್ಕಂಥವಳು ಕಾವೇರಿ, ಮಹಾನದಿ. ಇಂತಹ ಕಾವೇರಿಯ ಬಗ್ಗೆ ಒಂದು ಮಾತು ಬರುತ್ತೆ, ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ ಎಂಬುದಾಗಿ. ತಾನು ಎಲ್ಲೆಲ್ಲಿ ಹರಿತಾಳೋ ಅಲ್ಲೆಲ್ಲ ರಂಗನಾಥನನ್ನು ತಾನು ಹೃದಯದಲ್ಲಿ ಇಟ್ಕೊಂಡಿದ್ದಾಳೆ ಅಂತ. ಶ್ರೀರಂಗಪಟ್ಟಣದಲ್ಲಿ ತಾನು ಹರಿತಾಳೆ, ಅಲ್ಲಿಯೂ ಕೂಡ ಅವಳ ತೀರದಲ್ಲಿ ರಂಗನಾಥನ ಸನ್ನಿಧಾನವಿದೆ. ಹಾಗೆ ಶ್ರೀರಂಗ ಕ್ಷೇತ್ರದಲ್ಲಿ ಹರಿತಾಳೆ, ಅಲ್ಲಿಯೂ ಕೂಡ ರಂಗನಾಥ ಇದ್ದಾನೆ. ಹೀಗೆ ತಾನು ಎಲ್ಲೆಲ್ಲಿ ಹರಿತಾ ಇದ್ದಾಳೋ ಅಲ್ಲಲ್ಲಿ ಭಗವಂತನ ರಂಗನಾಥನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ಮಹಾನದಿ ಅದು ಕಾವೇರಿ. ಇಂತಹ ಕಾವೇರಿ ಮಹಾತೀರ್ಥದಲ್ಲಿ ನಾವು ಏನಂತ ಪ್ರಾರ್ಥನೆ ಮಾಡಬೇಕು? ನೀನು ಹೇಗೆ ನಿನ್ನ ಹೃದಯದಲ್ಲಿ ಭಗವಂತನನ್ನು ಇಟ್ಕೊಂಡಿದ್ಯೋ ಹಾಗೆ ನಿನ್ನಲ್ಲಿ ಸ್ನಾನ ಮಾಡಿದಾಗ ನನ್ನನ್ನು ಪವಿತ್ರಗೊಳಿಸಿ ನನ್ನಲ್ಲಿಯೂ ಕೂಡ ಭಗವಂತನ ನೆಲೆಸುವಂತೆ ಮಾಡು ಎಂಬುದಾಗಿ ಆ ಕಾವೇರಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಯಾವುದೇ ಮಹಾನದಿಗಳಾಗಲಿ, ಭಾರತ ದೇಶದಲ್ಲಿ ಅನೇಕ ಮಹಾನದಿಗಳು, ಅನೇಕ ತೀರ್ಥಗಳ ಸನ್ನಿಧಾನ ಅದು ಭರತ ಭೂಮಿಯಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಅಂತಹ ಪವಿತ್ರ ತೀರ್ಥಗಳನ್ನು ನಾವು ಉಳಿಸಬೇಕು. ನಾವು ತೀರ್ಥಗಳಲ್ಲಿ ಸ್ನಾನ ಮಾಡಿ ನಮ್ಮ ಅಶುದ್ಧಿಯನ್ನು ಕಳ್ಕೊಳ್ಳುವಂತೆ ತೀರ್ಥವನ್ನು ನಾವು ಹಾಳು ಮಾಡಬಾರ್ದು. ತೀರ್ಥವನ್ನು ಶುದ್ಧವಾಗಿಟ್ಕೊಳ್ಬೇಕು. ತೀರ್ಥದಲ್ಲಿ ಪಟ್ಟೆ ಇತ್ಯಾದಿಗಳನ್ನು ಬಿಸಾಡಬಾರ್ದು. ಆ ತೀರ್ಥ ಸ್ನಾನ ಮಾಡುವಾಗ ಆ ತೀರ್ಥಾಭಿಮಾನಿ ದೇವತೆಯನ್ನು ಚಿಂತನೆಯನ್ನು ಮಾಡಿಕೊಂಡು ನಾವು ಸ್ನಾನಾದಿಗಳನ್ನು ಮಾಡಿದಾಗ ನಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ಶುದ್ಧವಾಗಿ ಆ ಭಗವಂತನನ್ನು ನಾವು ಧ್ಯಾನಿಸಲಿಕ್ಕೆ ಅನುಕೂಲವಾಗ್ತಾ ಇದೆ. ಹಾಗಾಗಿ ಭರತ ಭೂಮಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ನಾನವನ್ನು ಯಾವ ಕಾಲದಲ್ಲಿ ಮಾಡಬೇಕು ಅಂತಂದರೆ ಅರುಣೋದಯ ಕಾಲದಲ್ಲಿ. 4:15 ಗಂಟೆ ಏನಿದೆ ಅದು ಅರುಣೋದಯ ಕಾಲ ಅಂತ ಕರೀತಾರೆ. ಅಲ್ಲಿಂದ ಸೂರ್ಯೋದಯದ ಒಳಗಡೆ ನಾವು ತೀರ್ಥ ಸ್ನಾನವನ್ನು ಮಾಡಿ ನಾವು ಜಪಾದಿಗಳನ್ನು ಮಾಡಬೇಕು. ಸೂರ್ಯ ಬಂದಾಗ ಸೂರ್ಯಾರ್ಘ್ಯ ಕೊಡಲಿಕ್ಕೆ ನಾವು ಸಿದ್ಧವಾಗಿರಬೇಕು. 4:15 ಎದ್ದು ಸ್ನಾನವನ್ನು ಮಾಡಿ ಆ ಭಗವಂತನಿಗೆ, ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಹೀಗೆ ನಮ್ಮ ಹಿಂದಿನ ಪ್ರಾಚೀನ ಪದ್ಧತಿಗಳು ಇವೆಲ್ಲವೂ ಕೂಡ ಹೇಳ್ತಾ ಇದೆ. ಅಲ್ಲ, ಕಾವೇರಿ ಮೊದಲಾದ ತೀರ್ಥಗಳಲ್ಲಿ ಅಷ್ಟು ಬೇಗ ಯಾಕೆ ಸ್ನಾನ ಮಾಡಬೇಕು ಅಂತಂದರೆ ಇದರಿಂದ ಲೌಕಿಕ ಪ್ರಯೋಜನವೂ ಕೂಡ ಉಂಟು. ಏನು ಅಂತಂದರೆ ಸೂರ್ಯೋದಯ ಆದಾಗ ಪ್ರಾತಃ ಕಾಲೀನವಾದ ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದರೆ ಇವತ್ತು ನಾವೇನು ಮಾಡ್ತೇವೆ? ವಿಟಮಿನ್ ಡಿಗೋಸ್ಕರವಾಗಿ ಮಾತ್ರೆಗಳನ್ನು ನುಂಗುತ್ತೇವೆ. ಆದರೆ ನಮ್ಮ ಪ್ರಾಚೀನ ಋಷಿಮುನಿಗಳೆಲ್ಲ ಆ ಸತ್ಯವನ್ನು ಕಂಡುಕೊಂಡ್ರು. ಏನು? ಆಗ ಮಲಗಿರಬೇಡ್ರಿ, ತೀರ್ಥಾದಿಗಳಲ್ಲಿ ಸ್ನಾನವನ್ನು ಮಾಡಿ ಇದರಿಂದ ಅಧ್ಯಾತ್ಮ ಫಲ, ಭಗವಂತನ ಅನುಗ್ರಹ ಒಂದಾದರೆ ಲೌಕಿಕ ಫಲವೂ ಉಂಟು. ಲೌಕಿಕ ಫಲ ಏನು ಅಂತಂದರೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ ಡಿ ಅಂತ ಏನು ಹೇಳ್ತಾರೆ ಅದು ಹೇರಳವಾಗಿ ಆ ಸೂರ್ಯನಿಂದ ನಮಗೆ ಸಿಗ್ತಾ ಇದೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದು ಏನು ಮಾಡಬೇಕು? ತೀರ್ಥಾದಿಗಳಲ್ಲಿ ಸ್ನಾನ ಮಾಡಬೇಕು. ಇದರಿಂದ ಲೌಕಿಕ ಪ್ರಯೋಜನವೂ ಇದೆ, ಅಧ್ಯಾತ್ಮ ಪ್ರಯೋಜನವೂ ಕೂಡ ನಮಗೆ ಸಿಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಇಂಚಿನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ವರಾಹ ವರದ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ.